ಸಿಂಕ್ನ ವೇಸ್ಟ್ ಪೈಪ್ ಬದಲಾಯಿಸುವುದು. ಸಿಂಕ್ ವೇಸ್ಟ್ ಪೈಪ್ ರಿಪ್ಲೇಸ್ಮೆಂಟ್. ಅಡುಗೆ ಮನೆಯಲ್ಲಿ ಪಾತ್ರೆಗಳು, ತರಕಾರಿಗಳು, ಹಣ್ಣುಗಳು ಇತ್ಯಾದಿಗಳನ್ನು ತೊಳೆಯಲು ಸಿಂಕನ್ನು ಬಳಸಲಾಗುತ್ತದೆ. ಸಿಂಕ್ನಿಂದ ನೀರನ್ನು ಹೊರಹಾಕಲು ವೇಸ್ಟ್ ಪೈಪನ್ನು ಬಳಸಲಾಗುತ್ತದೆ. ಮನೆಯಲ್ಲಿ ಅಡುಗೆ ಮನೆಯ ಸಿಂಕನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇದರ ಪರಿಣಾಮವಾಗಿ ಸಿಂಕ್ನ ಕೆಳಗಿರುವ ವೇಸ್ಟ್ ಪೈಪ್ ಚೋಕ್ ಆಗುವುದು ಮತ್ತು ಲೀಕೇಜ್ ರೀತಿಯ ಸಮಸ್ಯೆಗಳಿಂದ ಹೆಚ್ಚಾಗಿ ಹಾನಿಗೊಳಗಾಗುತ್ತದೆ. ಬನ್ನಿ, ವೇಸ್ಟ್ ಪೈಪನ್ನು ಹೇಗೆ ಬದಲಾಯಿಸುವುದು ಎಂದು ನೋಡೋಣ. ವೇಸ್ಟ್ ಪೈಪ್ PVC ಮೆಟೀರಿಯಲ್ಸ್ನಿಂದ ಮಾಡಲ್ಪಟ್ಟಿರುತ್ತದೆ. ಆದ್ದರಿಂದ ಮೊದಲು ಹೊಸ PVC ವೇಸ್ಟ್ ಪೈಪ್ ತೆಗೆದುಕೊಂಡು ಬನ್ನಿ. ಪೈಪನ್ನು ಬದಲಾಯಿಸುವ ಮೊದಲು ಸಿಂಕ್ ನಲ್ಲಿಯನ್ನು ಆಫ್ ಮಾಡಿ. ಈಗ ಹಳೆಯ ವೇಸ್ಟ್ ಪೈಪನ್ನು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಆಂಟಿ ಕ್ಲಾಕ್ವೈಸ್ ತಿರುಗಿಸುವ ಮೂಲಕ ವೇಸ್ಟ್ ಕಪ್ಲಿಂಗ್ನಿಂದ ಬೇರ್ಪಡಿಸಿ. ಈಗ ಹೊಸ ವೇಸ್ಟ್ ಪೈಪನ್ನು ನಿಮ್ಮ ಕೈಗಳಿಂದ ಗಡಿಯಾರದ ದಿಕ್ಕಿನಲ್ಲಿ, ಅಂದರೆ ಕ್ಲಾಕ್ವೈಸ್ ತಿರುಗಿಸುವ ಮೂಲಕ ವೇಸ್ಟ್ ಕಪ್ಲಿಂಗಲ್ಲಿ ಬಿಗಿಗೊಳಿಸಿ. ವೇಸ್ಟ್ ಪೈಪ್ ತನ್ನ ಜಾಗದಲ್ಲಿ ಬಿಗಿಯಾಗಿ ಇರಬೇಕು. ಇದರ ನಂತರ ವೇಸ್ಟ್ ಪೈಪ್ನ ಹಿಂಭಾಗವನ್ನು ಡ್ರೈನ್ ಪೈಪ್ ಒಳಗೆ ಸೇರಿಸಿ. ಈಗ ಸಿಂಕ್ ನಲ್ಲಿಯನ್ನು ಆನ್ ಮಾಡಿ. ವೇಸ್ಟ್ ಪೈಪ್ನಿಂದ ಯಾವುದೇ ನೀರು ಲೀಕೇಜ್ ಆಗುತ್ತಿದೆಯೇ ಇಲ್ಲವೇ ಎಂದು ಎಚ್ಚರಿಕೆಯಿಂದ ಪರಿಶೀಲಿಸಿ. ವೇಸ್ಟ್ ಪೈಪನ್ನು ಬದಲಾಯಿಸುವುದು ಇಷ್ಟು ಸುಲಭವಾಗಿದೆ. ನಿಮ್ಮ ಸಿಂಕ್ ಪೈಪ್ ಹಾಳಾದರೆ ನೀವು ಸಹ ಅದನ್ನು ಬದಲಾಯಿಸಬಹುದು.